ಪ್ರಿಯ ವೀಕ್ಷಕರೇ, KTN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ಕೋವಿಡ್ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಆರೋಗ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಲಿಯಾದ ಜನರ ಕುಟುಂಬಸ್ಥರಿಗೆ ಸರ್ಕಾರ ನೌಕರಿ ನೀಡಿರುವುದು ಸ್ವಾಗತಾರ್ಹ. ಆಮ್ಲಜನಕ ಸರಬರಾಜು ಮಾಡುವುದರಲ್ಲಿ ನಿರ್ಲಕ್ಷ್ಯ ವಹಿಸಿದ ಕಾರಣವೇ ಈ ದುರ್ಘಟನೆ ನಡೆದಿದೆ. ಸುಮಾರು 36 ಜನ ಮೃತಪಟ್ಟಿದ್ದರು. ಮೃತ ಕುಟುಂಬಸ್ಥರಲ್ಲಿ 25 ಜನರಿಗೆ ಸರ್ಕಾರಿ ಕೆಲಸ ನೀಡಿ ಆದೇಶ ಪತ್ರ ವಿತರಿಸಿದ ರಾಜ್ಯ ಸರ್ಕಾರವನ್ನು SDPI ರಾಜ್ಯ ಸದಸ್ಯರಾದ ಅಬ್ರಾರ್ ಅಹಮದ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ಆಕ್ಸಿಜನ್ ದುರ್ಘಟನೆಗೆ ಕಾರಣಕರ್ತರಾದ ಅಧಿಕಾರಿ ವರ್ಗದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿದೆ ಎಂದು ಆಗ್ರಹಿಸಿದರು. ಆ ಸಂದರ್ಭದಲ್ಲಿ ವರದಿ ಸಹ ಅದೇ ರೀತಿ ಪ್ರಸ್ತಾಪ ಆಗಿದೆ. ಅದಾದ ನಂತರ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ವತಿಯಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ. 5 ವರ್ಷ ನಿರಂತರವಾಗಿ ಹೋರಾಟ ಮಾಡಿದ ನಂತರ ನಿನ್ನೆ ತಾನೇ ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಎಲ್ಲ ಸಂತ್ರಸ್ತರಿಗೆ ಅಂದರೆ 36ರಲ್ಲಿ ಕೇವಲ 25 ಮಂದಿಗೆ ಮಾತ್ರ ಒಂದು ನೇಮಕಾತಿ ಪತ್ರವನ್ನು ಕೊಟ್ಟಿದ್ದಾರೆ. ಇನ್ನೊಂದು 4-5 ಮಂದಿಗೆ ಸ್ವಲ್ಪ ಟೆಕ್ನಿಕಲ್ ಸಮಸ್ಯೆ ಅಂತ ಹೇಳಿದ್ದಾರೆ. ಸೊ ಒಟ್ಟಾರೆ ನಮ್ಮ ಹೋರಾಟದ ನಂತರ ಅಂತಿಮವಾಗಿ ಒಂದು ಸಫಲತೆಯನ್ನು ಕಂಡಿದ್ದೀವಿ. ಸೊ ಈಗ ಅವರಿಗೆ ಕಾಯಂ ಸರ್ಕಾರಿ ನೌಕರಿ ಸಿಕ್ಕಿದೆ. ಈ ಸಂದರ್ಭದಲ್ಲಿ ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಆಗ್ರಹಪಡಿಸ್ತೇನೆ ಏನಂತ ಹೇಳಿದರೆ, ಕೇವಲ ನೀವು ನೇಮಕಾತಿ ಪತ್ರ ಕೊಟ್ಟ ತಕ್ಷಣ ಅದು ಸಾಧನೆ ಆಗಲ್ಲ. ಈ ಘಟನೆಗೆ ಆಕ್ಸಿಜನ್ ದುರ್ಘಟನೆಗೆ ಯಾವ ಕಾರಣಕರ್ತರಾಗಿಲ್ಲ, ಅಂದಿನ ಜಿಲ್ಲಾಧಿಕಾರಿಗಳಾದ ರವಿಕುಮಾರ್ ಅವರು ಪರವಾಗಿಲ್ಲ, ಅಥವಾ ವೈದ್ಯಾಧಿಕಾರಿಗಳು ಅಥವಾ ನೋಡಲ್ ಆಫೀಸರ್, ಆ ಸಂದರ್ಭದಲ್ಲಿ ಆಕ್ಸಿಜನ್ ನೋಡಲ್ ಆಫೀಸರ್ ಇದ್ದರು, ಯಾರು ಇದಕ್ಕೆ ನೇರವಾಗಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಾರಣಕರ್ತರಾಗಿದ್ದಾರೆ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಆವಾಗಲೇ ಇದಕ್ಕೆ ಒಂದು ನ್ಯಾಯ ಕಲ್ಪಿಸಿಕೊಟ್ಟಿದ್ರು ಅಂತ ನಾವು ಸಂಪೂರ್ಣವಾಗಿ ಹೇಳ್ಬೋದು. ಅದರಿಂದ ಇನ್ನು ಯಾರು 4-5 ಮಂದಿಗೆ ಟೆಕ್ನಿಕಲ್ ಸಮಸ್ಯೆಯಿಂದ ನೇಮಕಾತಿ ಪತ್ರ ಕೊಟ್ಟಿಲ್ಲ, ಅವ್ರಿಗೂ ಸಹ ಮಾನವೀಯತೆ ದೃಷ್ಟಿಯಲ್ಲಿ ಅವ್ರಿಗೂ ಸಹ ಸರ್ಕಾರಿ ನೌಕರಿಯನ್ನು ಕೊಡಬೇಕು. ಎರಡನೇದಾಗಿ ಭಾಳ ಮುಖ್ಯವಾಗಿ ಆ ದುರ್ಘಟನೆಗೆ ಕಾರಣಕರ್ತರಾದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕಠಿಣ ಕ್ರಮ ಆದರೆ ಮಾತ್ರ ಇದಕ್ಕೆ ಈ ಪರಿಹಾರ ನ್ಯಾಯ ಕೊಟ್ಟಿದ್ದಾರೆ ಅಂತ ನಾವು ಹೇಳ್ಕೋಬೋದು. ಸೊ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ರಾಜ್ಯ ಸರ್ಕಾರಕ್ಕೆ, ಆದಷ್ಟು ಬೇಗ ಇದನ್ನು ಒಂದು ತಾರ್ಕಿಕ ಅಂತ್ಯ ಹಾಡಬೇಕಾದ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತಾರೆ.